ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಕೆಲವೊಮ್ಮೆ ನಮಗೆ ತುಂಬ ಗಡ್ಬಡಿ ಇರುತ್ತೆ ಅಲ್ವಾ, ಆವಾಗ ಏನಾದರೂ ಬೇಗ ಆಗುವಂಥ ಅಡುಗೆಗಳನ್ನು ಮಾಡೋಣ ಅಂತ ಅನ್ಕೋತೀವಿ. ಅಂಥ ಅಡುಗೆಗಳಲ್ಲಿ ಒಂದು ಅಡುಗೆನ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ತುಂಬ ಈಸಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಫಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 3-4 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನೆಕ್ಸ್ಟು ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಅದಕ್ಕೆ 1 ಚಮಚ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಗ್ಗರಣೆ, ಮಾಮೂಲಾಗಿ ನಾವೆಲ್ಲ ರೈಸ್ಗೆಲ್ಲ ಒಗ್ಗರಣೆ ಮಾಡ್ತೀವಿ ಅಲ್ವಾ, ಅದೇ ಥರ. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಮಡ್ಡಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಅಡುಗೆಯಲ್ಲಿ ಒಂದು ಸ್ವಲ್ಪ ಮಡ್ಡಿ ಹಿಂಗನ್ನು ಯೂಸ್ ಮಾಡಿ ಅಭ್ಯಾಸ, ಯಾಕೆಂದರೆ ಮಡ್ಡಿ ಹಿಂಗು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇಲ್ಲ ಅಂದರೆ ನೀವು ಪೌಡರ್ ಹಿಂಗನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಫ್ರೆಶ್ ಆಗಿ ಈಗ ಅಷ್ಟೇ ಕೊಯ್ಕೊಂಡು ಬಂದಿರೋಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆಗಂತೂ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ, ಇಲ್ಲೇ ನಮ್ಮ ಹಿತ್ತಲಲ್ಲೇ ಇರುತ್ತೆ ಅಲ್ವಾ. ಸೊ ಕರಿಬೇವಿನ ಸೊಪ್ಪು, ಕೆಲವೊಂದು ಸರಿ ನಾವು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡಿರ್ತೀವಿ, ಅಲ್ಲಿಂದನೇ ಕೊಯ್ಕೊಂಡು ಬರ್ಬೋದು. ಹಾಗೆ ಚೆನ್ನಾಗಿ ಒಂದು ಸರಿ ಈ ರೀತಿ ಒಗ್ಗರಣೆ ಎಲ್ಲ ರೆಡಿ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ನಾನು ಈರುಳ್ಳಿನ ಈಗ ಹೆಚ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂತಾದರೆ ಅಗಾರೋ ಎಲೆಕ್ಟ್ರಿಕ್ ಚಾಪರ್ ನನಗೆ ತುಂಬಾ ಯೂಸ್ ಆಗಿದೆ ಫ್ರೆಂಡ್ಸ್. ಯಾಕೆಂದರೆ ನಮಗೆ ಎಷ್ಟೋ ಸಾರಿ ಟೈಮ್ ಇರಲ್ಲ ಚಿಕ್ಕದಾಗಿ ಹೆಚ್ಚೋದಕ್ಕೆ, ಅದಕ್ಕೆಲ್ಲ ಅಲ್ವಾ. ಸೊ ಅಂಥ ಟೈಮ್ನಲ್ಲಿ ಇದು ಒಂದು ಎಲೆಕ್ಟ್ರಿಕ್ ಚಾಪರ್ ಇದ್ಬಿಟ್ರೆ ನಿಮಗೆ ಫಟ್ ಅಂತ ನಾವು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೋದು. ಬೇಗ ಅಡುಗೆ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬ ಅನುಕೂಲ ಆಗುತ್ತೆ. ಈಗ ನೋಡಿ, ನಾನು ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಈಗ ಎಲೆಕ್ಟ್ರಿಕ್ ಚಾಪರ್ಗೆ ಹಾಕ್ಬಿಟ್ಟು ಈ ರೀತಿ ನೋಡಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಎಷ್ಟು ಬೇಗ ಈರುಳ್ಳಿ ಎಲ್ಲ ಹೆಚ್ಚಿ ರೆಡಿ ಆಯಿತು ಅಲ್ವಾ. ಇದಕ್ಕೆ ಆ್ಯಕ್ಚುಲಿ ಇವತ್ತು ನಾನು ಮಾಡ್ತಾ ಇರುವಂತಹ ಈ ರೈಸ್ಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಚಾಪರ್ಗೆ ಹಾಕಿದ್ದೀನಿ. ಹಾಗೆ ಅದೇ ಚಾಪರ್ಗೆ ಈಗ ನಾನು ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು 8-10 ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಸೂಜ್ ಮೆಣಸು, ಇದು ತುಂಬ ಖಾರ ಇರುತ್ತೆ. ಸೊ ಕೈಯಲ್ಲಿ ಮುಟ್ಟಿದಾಗ ನಮಗೆ ಅದು ತುಂಬ ಘಮಿಯುತ್ತೆ. ಅದಕ್ಕೋಸ್ಕರ ಈ ಥರ ಚಾಪರ್ ಇದ್ಬಿಟ್ರೆ ನಾವು ಅದರಲ್ಲಿ ಹಾಕಿಬಿಟ್ಟು ಚಿಕ್ಕದಾಗಿ ಹೆಚ್ಕೊಳ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಫಟ್ ಅಂತ ಈಗ ಇದು ಕೂಡ ಚಿಕ್ಕದಾಗಿ ಹೆಚ್ಕೊಂಡು ರೆಡಿ ಆಯಿತು. ಈ ಥರ ಒಂದು ಎಲೆಕ್ಟ್ರಿಕ್ ಚಾಪರ್ ಇದ್ಬಿಟ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ನಾವು ಇದನ್ನೆಲ್ಲ ಕಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಾವು ಕುಟಾಣಿ ತೊಗೊಂಡು ಇದು ಬೆಳ್ಳುಳ್ಳಿ ಎಲ್ಲ ಜಜ್ಕೊಳ್ಬೇಕಾಗತ್ತೆ. ಮತ್ತು ಸಣ್ಣ ಸೂಜ್ ಮೆಣಸಂತರೂ ನಮಗೆ ಅದು ಕೈಯಲ್ಲೇ ಮುಟ್ಟಿದ್ರೆ ಸಾಕು, ಫುಲ್ಲು ಗಮಿಯುತ್ತೆ. ಇದು ಯಾವುದು ಜಂಜಟ್ಟಿಲ್ಲ, ಆರಾಮಾಗಿ ನಾವು ಈ ರೀತಿ ಚಿಕ್ಕದಾಗಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಬೋದು. ನನಗಂತೂ ತುಂಬಾ ಯೂಸ್ ಆಗಿದೆ ದಿನನಿತ್ಯದ ಅಡುಗೆಯಲ್ಲಿ. ಹಾಗೆ ನೋಡಿ, ಈ ಕಡೆಗೆ ಒಗ್ಗರಣೆ ಕೂಡ ಎಲ್ಲ ರೆಡಿ ಆಗಿದೆ, ಜಸ್ಟ್ ಫ್ರೈ ಆಗಿದೆ ಅಲ್ವಾ. ಅದಕ್ಕೆ ಈಗ ಅರ್ಧ ಕಪ್ ಆಗುವಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು. ಗೋಡಂಬಿ ಬದಲಾಗಿ ನೀವು ಶೇಂಗಾ ಬೇಕಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಈ ರೀತಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ಮನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು. ಇದ್ರ ಜೊತೆಗೆ ಈಗ ನೋಡಿ ರೆಡಿ ಮಾಡ್ಕೊಂಡಿರೋಂತಹ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸು, ಶುಂಠಿ ಇವಿಷ್ಟು ಇದೆ ಅಲ್ವಾ ಇದರಲ್ಲಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ ಇದನ್ನೆಲ್ಲ ಈ ರೈಸ್ಗೆ ಮಿಕ್ಸ್ ಮಾಡಿಕೊಂಡ್ರೆ. ಆ್ಯಕ್ಚುಲಿ ತುಂಬ ಬೇಗ ಮಾಡ್ಕೊಳ್ಳೋದಕ್ಕಾಗತ್ತೆ. ನಾವು ಒಂದು ರೆಡಿ ಇಟ್ಕೊಂಡ್ಬಿಟ್ರೆ, ಅಥವಾ ರಾತ್ರಿ ನೀವು ಮಾಡಿರುವಂತಹ ಅನ್ನ ಉಳಿದಿತ್ತು ಅಂತಾದರೆ ನೀವು ಈ ರೈಸನ್ನು ಮಾಡ್ಕೊಳ್ಬೋದು. ಹಾಗೆ ಅದಕ್ಕೆ ನೋಡಿ 1 ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಕಪ್ ಆಗುವಷ್ಟು ಗ್ರೀನ್ ಪೀಸನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಹುರ್ಕೊಳ್ಳಿ. ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಹುರಿಬೇಕು, ಆವಾಗ ಅದು ಕಹಿ ಬರಲ್ಲ, ಚೆನ್ನಾಗಿ ಒಳ್ಳೆ ಅರೋಮ ಬಿಟ್ಕೊಳ್ಳುತ್ತೆ. ರೈಸ್ ಕೂಡ ಒಳ್ಳೆ ಪರಿಮಳವಾಗಿ ಚೆನ್ನಾಗಿ ಬರುತ್ತೆ ಗೊತ್ತಾ.
ಹಾಗೆ ನೋಡಿ ಈಗಾಗಲೇ ನಾನು ಮೆಂತ್ಯ ಸೊಪ್ಪನ್ನು ತುಂಬ ದಿನಗಳವರೆಗೆ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಹೇಳುವಂಥ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪಿಂದ ಪರಾಟ ಮತ್ತು ಸ್ಪೆಷಲ್ ಚಟ್ನಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪಿನ ಪುಲಾವು, ಹಾಗೆ ನಮ್ಮ ಹವ್ಯಕರಲ್ಲಿ ಮಾಡುವಂತಹ ಮೆಂತ್ಯ ಸೊಪ್ಪಿನ ರಾಯ್ತ, ಹಾಗೆ ಮೆಂತ್ಯ ಸೊಪ್ಪಿನ ಇನ್ನೂ ಸುಮಾರಷ್ಟು ರೀತಿಯ ರೆಸಿಪಿಗಳನ್ನು ನಾನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ನೋಡಿ ಒಂದು ಕಂಚಿಕಾಯನ್ನು ತಗೊಂಡು ಈ ರೀತಿ ಮಿಡ್ಲಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಂಚಿಕಾಯಿ ಇರಲಿಲ್ಲ ಅಂತಾದರೆ ನೀವು ಲಿಂಬುನಾದರೂ ಯೂಸ್ ಮಾಡ್ಬೋದು. ನಮ್ಮ ಹಳ್ಳಿ ಕಡೆಗೆ ಈ ರೀತಿ ಕಂಚಿಕಾಯಿ ಇದೆಲ್ಲ ಸಿಗುತ್ತೆ ಅಲ್ವಾ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅದನ್ನು ಈಗ ರಸ ತೆಕ್ಕೊಳ್ತಾ ಇದ್ದೀನಿ. ಈ ರೀತಿ ತುಂಬ ರಸ ಇರುತ್ತೆ ಕಂಚಿಕಾಯಿ, ಮತ್ತು ನಮ್ಮ ಕಡೆಗೆ ನೀರು ಕಂಚಿ ಅಂತೆಲ್ಲ ಇರುತ್ತೆ, ಅದರಲ್ಲಿ ಒಳ್ಳೆ ರಸ ಇರುತ್ತೆ. ಈ ರೀತಿ ರೈಸ್ ಎಲ್ಲ ಮಾಡುವಾಗ ಒಳ್ಳೆ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ ಅದರಲ್ಲಿರುವಂತಹ ಬೀಜ ಎಲ್ಲ ಒಂದೆರಡು ಬಿದ್ದಿತ್ತು, ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮತ್ತು ಈ ಕಡೆಗೆ ಒಗ್ಗರಣೆ ಕೂಡ ಎಲ್ಲ ರೆಡಿ ಆಗಿದೆಯಲ್ಲ, ಅದನ್ನು ಒಂದು ಸರಿ ಈ ರೀತಿ ಮಗಚ್ಕೊಳ್ಬೇಕು ಎಲ್ಲ. ಅಂದರೆ ಮೆಂತ್ಯ ಸೊಪ್ಪು ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಅದು ಹುರಿವಾಗ್ಲೇ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಹುರ್ಕೊಳ್ಳುತ್ತೆ. ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಇದೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಲಂಚ್ ಬಾಕ್ಸ್ಗೆ ತೊಗೊಂಡೋಗ್ಬೋದು, ಮಕ್ಕಳದ್ದು ಲಂಚ್ ಬಾಕ್ಸ್ಗೆ ಕೂಡ ಕಳಿಸ್ಬೋದು. ಮೆಂತ್ಯ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ಬೇಗ ಮಾಡ್ಕೊಳ್ಳೋದಕ್ಕಾಗುತ್ತೆ. ಹಾಗೆ ನೋಡಿ ನಾನು ಆಗಲೇ ಕುಕ್ಕರ್ ಕೂಡ ಇಟ್ಕೊಂಡಿದ್ದೆ. ಸೊ ಇದೆಲ್ಲ ಮಾಡೋದಕ್ಕಿಂತ ಮೊದಲೇ ನಾವು ಕುಕ್ಕರ್ ಇಟ್ಟು ಅನ್ನನ ರೆಡಿ ಮಾಡಿಕೊಂಡ್ರೆ ಈ ರೀತಿ ಒಂದು ಒಗ್ಗರಣೆನ ರೆಡಿ ಮಾಡಿಕೊಂಡು ಅನ್ನನ ಮಿಕ್ಸ್ ಮಾಡ್ಕೊಳ್ಬೋದು. ಬಾಸ್ಮತಿ ಅಕ್ಕಿ ಆಗಲಿ ಯಾವುದಾದ್ರೂ ಓಕೆ. ಹಾಗೆ ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ರೈಸ್ ಕೂಡ ರೆಡಿ ಆಗಿದೆ. ಮತ್ತು ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಥವಾ ಮೆಂತ್ಯ ಸೊಪ್ಪಲ್ಲಿ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕೂಡ ಕಾಮೆಂಟ್ ಮಾಡಿ, ಖಂಡಿತ ನಾನು ನಿಮಗೋಸ್ಕರ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ. ಮತ್ತು ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕಾಮೆಂಟ್ ಮಾಡಿ, ನಮಗೆ ತುಂಬಾ ಪ್ರೋತ್ಸಾಹಕವಾಗಿರುತ್ತೆ. ಹಾಗೆ ನೋಡಿ ರೆಡಿ ಮಾಡ್ಕೊಂಡಿರೋಂತಹ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಒಂದು ಸ್ವಲ್ಪ ಉದುರುದ್ರಾಗಿರಲಿ ಫ್ರೆಂಡ್ಸ್, ಯಾಕೆಂದರೆ ತುಂಬ ಮುದ್ದೆ ಮುದ್ದೆ ಆಗಿಬಿಟ್ರೆ ಈ ರೈಸು ಚೆನ್ನಾಗಾಗಲ್ಲ. ಸ್ವಲ್ಪ ಉದುರುದ್ರಾಗಿರುವಂತಹ ಅನ್ನ ಮಾಡಿಕೊಂಡ್ರೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಬೆಸ್ಟ್ ಮೆಂತ್ಯ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ನೋಡಿ ಒಂದು ಸ್ವಲ್ಪ ನಾನು ಕಂಚಿಕಾಯಿ ರಸನ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಅದು ಇರಲಿಲ್ಲ ಅಂತಾದರೆ ನೀವು ಲಿಂಬು ರಸನಾದರೂ ಯೂಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಉದುರುದ್ರಾಗೆ ಒಳ್ಳೆ ಮೆಂತ್ಯ ಸೊಪ್ಪಿನ ರೈಸ್ ಈಗ ರೆಡಿಯಾಗಿದೆ. ಒಳ್ಳೆ ಘಮ ಬರ್ತಾ ಇದೆ ಫ್ರೆಂಡ್ಸ್, ತುಂಬ ಟೇಸ್ಟಿ ಅನಿಸುತ್ತೆ. ಖಂಡಿತವಾಗ್ಲೂ ನೀವು ಒಮ್ಮೆ ಮಾಡಿ, ಮತ್ತು ಮಾಡಿದ್ದಿದ್ರೆ ಹೇಗೆ ಬಂತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ, ಮತ್ತು ಒಂದು ಹೆಲ್ದಿ ರೈಸ್ ಅಲ್ವಾ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.